ಹಾಯ್, ವೆಲ್ಕಮ್ ಟು ಮೈ ವಿಡಿಯೋ. ಇವತ್ತಿನ ರೆಸಿಪಿ ನಿಮಗೆ ನೋಡಿದರೆ ಗೊತ್ತಾಗ್ತಿದೆ, ಗೆಸ್ ಮಾಡಿ ಫಸ್ಟ್ ಸ್ಟಾರ್ಟಿಂಗ್. ಈ ರೆಸಿಪಿ ಮಾಡೋದಕ್ಕೆ ಬ್ಯಾಟರ್ ನಾವು ಪ್ರಿಪೇರ್ ಮಾಡಬೇಕಲ್ಲ, ಅದಕ್ಕೆ 2 ಗ್ಲಾಸ್ ಅಕ್ಕಿ, 1/2 ಗ್ಲಾಸ್ ಉದ್ದಿನಬೇಳೆ, 1/4 ಗ್ಲಾಸ್ ಕಡಲೆಬೇಳೆ, 1-2 ಸ್ಪೂನ್ ಮೆಂತ್ಯ ಇಷ್ಟನ್ನು ಹಾಕಿ ಒಂದು 6 ಅವರ್ಸ್ ನೆನೆಸಿ ನೀಟಾಗಿ ಒಂದು 4-5 ಸಲ ಅದನ್ನು ವಾಶ್ ಮಾಡಿ ನೆನೆಯಕ್ಕೆ ಬಿಟ್ಬಿಡಿ. ರುಬ್ಬೋದು ಒಂದು 20 ಮಿನಿಟ್ಸ್ ಬಿಫೋರ್ ನೀವು ಅವಲಕ್ಕಿ ಇಲ್ಲ ಅಂದರೆ ಪುರಿ ಮಂಡಕ್ಕಿ ಇರುತ್ತಲ್ಲ ಅದನ್ನು ನೀವು ನೆನೆಸೋದಕ್ಕೆ ಇಟ್ಬಿಡಬೇಕು. ರುಬ್ಬೋದಕ್ಕೆ ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪನೇ ಹಾಕಿ ಒಂದು ಅರ್ಧ ಭಾಗ ಹಾಕಿ ಅದಕ್ಕೆ ತಕ್ಕಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬೇಕು ಅದನ್ನು. ಆ್ಯಕ್ಚುಲಿ ಗ್ರೈಂಡರ್ ಆದರೆ ಒಂದೇ ಸಲ ನಾವು ಬ್ಯಾಟರ್ ರೆಡಿ ಮಾಡ್ಬೋದು. ಮಿಕ್ಸಿ ಆಗಿರೋದ್ರಿಂದ ಸ್ವಲ್ಪ ಹಾಕಿ ಹೀಟಾಗುತ್ತೆ ಮಿಕ್ಸಿ ಇಲ್ಲ ಅಂದರೆ. ಒಂದು ಬಾಕ್ಸಿಗೆ ಆ ಮಿಶ್ರಣನ ಹಾಕಿಡಿ. ನೆಕ್ಸ್ಟ್ ನೋಡಿ, ಇನ್ನೊಂದು ಸಲ 3 ಟೈಮ್ಸ್ ಆಯ್ತು ನನಗೆ. ಆ್ಯಕ್ಚುಲಿ 2 ಗ್ಲಾಸ್ ಅಕ್ಕಿದು, ಅರ್ಧ ಗ್ಲಾಸ್ ಉದ್ದಿನ ಕಾಳು ಹಾಕಿದ್ದೀನಿ, ಕಡಲೆಬೇಳೆ, ಮೆಂತ್ಯ, ಅವಲಕ್ಕಿ ಇಲ್ಲಾಂದರೆ ಪೂರಿ ಇಷ್ಟನ್ನು ಹಾಕಬೇಕು. ಇಂಗ್ರೀಡಿಯೆಂಟ್ಸ್ ಅಷ್ಟಿದೆ. ನೀರು ಹಾಕಿ ನೀಟಾಗಿ ನುಣ್ಣಗೆ ರುಬ್ಬಿ ಲಾಸ್ಟ್ ಟೈಮ್ ರುಬ್ತೀವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು, ಒಂದು 50 ಗ್ರಾಮ್ ಮೈದಾ, ಸ್ವಲ್ಪ ನೀರು ಹಾಕಿ ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಅದನ್ನು ಮತ್ತೆ ಮಿಕ್ಸಿ ಮಾಡಿ ಆ ಬ್ಯಾಟರ್ ಇದೆಯಲ್ಲ ನಾವು ರುಬ್ಬಿರ್ತೀವಲ್ಲ ಮುಂಚೆ ಅದರೊಳಗಡೆಗೆ ಇದನ್ನು ಆ್ಯಡ್ ಮಾಡಿ, ನೆಕ್ಸ್ಟು ಮಿಕ್ಸಿ ಜಾರಲ್ಲಿರುತ್ತಲ್ಲ ಸ್ವಲ್ಪ ಇಟ್ಟು ಆ ಬ್ಯಾಟರ್ನ ಸ್ವಲ್ಪ ನೀರು ಹಾಕಿ ಶೇಕ್ ಮಾಡಿದರೆ ಸಾಕು, ಕ್ಯಾಪ್ ಹಾಕಿ ಅದೆಲ್ಲ ನೀಟಾಗಿ ಬರುತ್ತೆ. ಅದಕ್ಕೆ ಮಿಕ್ಸ್ ಮಾಡಿ ಬ್ಯಾಟರ್ಗೆ ಕೈಯಲ್ಲೇ ಮಿಕ್ಸ್ ಮಾಡಬೇಕು, ಸ್ಪೂನ್ ಸಹಾಯದಿಂದ ಬೇಡ. ಅದನ್ನು ಒಂದು 7 to 8 ಅವರ್ಸ್ ಆ ಬ್ಯಾಟರ್ನ ಎತ್ತಿಟ್ಬಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಆಲೂಗೆಡ್ಡೆ ಪಲ್ಯ ಮಾಡಬೇಕಲ್ಲ, ಅದಕ್ಕೆ ಒಂದು ಬಿಸಿ ನೀರು ಕಾಯಿಸ್ಕೊಂಡಿದ್ದೀನಿ. ಅದಕ್ಕೆ ರೆಡ್ ಚಿಲ್ಲಿ ಇದೆಯಲ್ಲ ಅದನ್ನು ಕೆಂಪು ಚಟ್ನಿಗೆ ನಾನು ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಪಲ್ಯಕ್ಕೆ ನಾನು ಈರುಳ್ಳಿನ ದೊಡ್ಡ ಉದ್ದುದ್ದ ಸ್ಲೈಸ್ ಮಾಡಿ ಮೆಣಸಿನ್ಕಾಯಿನೂ ಹಾಕಿದ್ದೀನಿ. ಅದೇನಕ್ಕೆ ಅಂತ ಮುಂದೆ ಹೇಳ್ತೀನಿ. ಸ್ವಲ್ಪ ಉಪ್ಪು ಹಾಕಿ ಕ್ರಂಚಿನೆಸ್ ಇರುತ್ತೆ, ಈರುಳ್ಳಿದು ಕಲರ್ ಚೇಂಜ್ ಆಗಲ್ಲ, ಹಾಗಾಗಿ ಅದೇ ಕಲರ್ ಇರುತ್ತೆ. ನೋಡಿ ಇವಾಗ ಬ್ಯಾಟರ್ ಎಷ್ಟು ಉಬ್ಬಿ ಬಂದಿದೆ ಅಂತ, ಚೆನ್ನಾಗಿ ಬೆಳೆದಿದೆ. ಒಂದು 1/4 ಬಾಕ್ಸ್ ಏನೋ ಇತ್ತು, ಆ್ಯಕ್ಚುಲಿ ಅರ್ಧಕ್ಕಿಂತ ಜಾಸ್ತಿ ಇದೆ. ಕರೆಕ್ಟ್ ಕನ್ಸಿಸ್ಟೆನ್ಸಿ ನನಗಿಷ್ಟಿದೆ ಸಾಕು. ಸ್ವಲ್ಪ ಉಪ್ಪು ಸಪ್ಪೆ ಇತ್ತು ಅದು, ಮತ್ತು ಶುಗರ್ ಆ್ಯಡ್ ಮಾಡಬೇಕು. ಶುಗರ್ ಏನಕ್ಕೆ ಆ್ಯಡ್ ಮಾಡಬೇಕು ಅಂದರೆ ಕ್ರಂಚಿನೆಸ್ ಬರುತ್ತೆ ಔಟರ್ ಸೈಡು. ಆಲೂಗೆಡ್ಡೆ 4 ಬೇಯಿಸಿದ್ದೆ, ಅದನ್ನು ಸ್ನ್ಯಾಶರ್ ಸಹಾಯದಿಂದಲಾದರೂ ಮಾಡಿ, ಇಲ್ಲಾಂದರೆ ಕೈಯಿಂದಲಾದರೂ ಸ್ವಲ್ಪನೂ ಗಂಟಿರಬಾರ್ದು, ನೀಟಾಗಿ ಸ್ನ್ಯಾಶ್ ಮಾಡಬೇಕು. ನನಗೆ ಇದರಲ್ಲಿ ನೀಟಾಗಿ ಸ್ನ್ಯಾಶ್ ಆಯಿತು. ಹಾಗಾಗಿ ಬೇಯಿಸಿರೋವಂಥ ಈರುಳ್ಳಿ ಇದೆಯಲ್ಲ, ನೀರೆಲ್ಲ ಹಾಕಿ ಬೇಯಿಸಿದ್ನಲ್ಲ ಅದನ್ನು ಒಂದು ಸ್ಪೂನ್ ಸಹಾಯದಿಂದಲಾರಾಗಲಿ ಕೈಯಿಂದಲಾರಾಗಲಿ ನೀಟಾಗಿ ಮಿಕ್ಸ್ ಮಾಡಿಡಿ. ಸ್ವಲ್ಪ ಉಪ್ಪು ಸಪ್ಪೆ ಇತ್ತು, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಆಲೂಗೆಡ್ಡೆ ಪಲ್ಯ ಇಷ್ಟೇ ಮುಗ್ದೋಯ್ತಿದ್ದು. ನೆಕ್ಸ್ಟು ಚಟ್ನಿ ಮಾಡಬೇಕಲ್ಲ, ಅದಕ್ಕೆ ಹಸಿ ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಹಸಿ ಶುಂಠಿ, ಹಸಿರು ಮೆಣಸಿನ್ಕಾಯಿ ಬೇಯಿಸಿದ್ನಲ್ಲ ಅದು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಏಲಕ್ಕಿ ಹಾಕಿ. ನೋಡಿ, ನೀರು ಜಾಸ್ತಿ ಹಾಕಬಾರ್ದು ಚಟ್ನಿಗೆ, ಮತ್ತು ನುಣ್ಣಗೆ ರುಬ್ಬಾರ್ದು, ಅದನ್ನು ಸ್ವಲ್ಪ ರಫ್ ಆಗಿರಲಿ. ಆ ಥರ ಚಟ್ನಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಗಟ್ಟಿ ಇರಬೇಕು, ಆ್ಯಕ್ಚುಲಿ ತೆಳುವಾಗಬಾರ್ದು. ನೋಡಿ ಅದು ಆಗೋಯ್ತು, ಅದನ್ನು ಎತ್ತಿಟ್ಬಿಡಿ. ಮತ್ತು ರೆಡ್ ಚಟ್ನಿ ಮಾಡಬೇಕಲ್ಲ, ಅದಕ್ಕೆ ಜೀರಿಗೆ, ಮೆಣಸಿನ್ಕಾಯಿ ನೆನೆಸಿದ್ವಲ್ಲ ಅದು, ಮತ್ತು ಏಲಕ್ಕಿ, ಉಪ್ಪು ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಟು ಇಟ್ಬಿಡಿ ನೀರು ಹಾಕಿ. ಈಗ ಬೆಣ್ಣೆ ದೋಸೆ ಮಾಡ್ತಾಯಿದ್ದೀನಿ. ಬ್ಯಾಟರ್ ಇದೆಯಲ್ಲ ಅದನ್ನು 1 ಸೌಟ್ ಸಾಕು, ಅಷ್ಟನ್ನು ಹಾಕಿ ಇಷ್ಟು ದೊಡ್ಡ ಸಾಕು ಬೆಣ್ಣೆ ಹಾಕಿ, ಅದ್ರ ಮೇಲೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬೆಣ್ಣೆ ಹಾಕಿ. ನೆಕ್ಸ್ಟ್ ಇನ್ನೊಂದು ಸೈಡ್ ಮಚ್ಚಿ ಹಾಕಿದರೆ 2 ಸೈಡು ಬೆಂದಮೇಲೆ ನೋಡಿ ಇವಾಗ ಆಗಿದೆ, ಇದಾಯಿತು. ನೆಕ್ಸ್ಟ್ ಬಟರ್ ಮಸಾಲೆ ದೋಸೆ ಅಂತ ಬರುತ್ತಲ್ಲ ಅದು ನೆಕ್ಸ್ಟ್. ಈಗ ನೋಡಿ ಇದಕ್ಕೆ 1.5 ಸೌಟ್ ಹಾಕ್ತಾಯಿದ್ದೀನಿ. ತೆಳುವಾಗಿರಲಿ ಇದು, ಆ್ಯಕ್ಚುಲಿ ಅಷ್ಟು ದಪ್ಪ ಬೇಡ. ಮುಚ್ಚಿಟ್ಟು 1-2 ನಿಮಿಷ ಆದಮೇಲೆ ಮತ್ತೆ ಬಟರ್ ಹಾಕಬೇಕು, ಸ್ವಲ್ಪ ಜಾಸ್ತಿನೇ ಹಾಕಿ. ಆ್ಯಕ್ಚುಲಿ ಇದು ಸ್ವಲ್ಪ ಜಾಸ್ತಿ ಟೈಮ್ ಬೇಯಿಸಬೇಕು. ರೆಡ್ ಚಿಲ್ಲಿ ಚಟ್ನಿ ಮಾಡಿದ್ನಲ್ಲ ಅದನ್ನು ಇದಕ್ಕೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೋಡಿ
ಕರೆಕ್ಟಾಗಿ ಬೆಂದಿದೆ. ಇವಾಗ ನಿಮಗೆ ಬೇಕು ಅಂದರೆ ಮತ್ತೆ ಬೆಣ್ಣೆ ಹಾಕ್ಕೊಳ್ಳಿ, ಸಾಕು ನನಗಿಷ್ಟು. ಹಾಗಾಗಿ ಒಂದೇ ಸೈಡ್ ಬೇಯಿಸಬೇಕು, 2 ಸೈಡ್ ಬೇಯಿಸ್ಬಿಡಿ ಇದನ್ನು. ಹೊರಗಡೆ ಕ್ರಂಚಿನೆಸ್ಸು, ಒಳಗಡೆ ಸಾಫ್ಟಾಗಿದೆ. ಆ್ಯಕ್ಚುಲಿ ಇದು ಬೆಣ್ಣೆ ಬಟಾರ್ ದೋಸೆ ತುಂಬ ಚೆನ್ನಾಗಿತ್ತು, ಚಟ್ನಿ ಜೊತೆ, ಆಲೂಗೆಡ್ಡೆ ಪಲ್ಯದ ಜೊತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಬೆಣ್ಣೆ ದೋಸೆ. ಆ್ಯಕ್ಚುಲಿ ಬೆಣ್ಣೆ ಹಾಕಿದ್ನಲ್ಲ, ಅಷ್ಟು ಖಾಲಿ ಆಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.